ಸರ್ಕಾರದ ಕಾರ್ಯಕ್ರಮದಲ್ಲೂ ಕೂಡ ಕನ್ನಡವನ್ನ ಕಗ್ಗೊಲೆ ಮಾಡಲಾಗಿದೆ. ನಮ್ಮ ರಸ್ತೆ ನಮ್ಮ ಹೆಮ್ಮೆ ಅನ್ನೋ ಕಾರ್ಯಕ್ರಮದಲ್ಲಿ ಕನ್ನಡವೇ ಇಲ್ಲ. ಫ್ಲೆಕ್ಸ್ ಹಾಗೆ ಬ್ಯಾನರ್ಗಳಲ್ಲಿ ಕನ್ನಡ ಮಾಯವಾಗಿದೆ. ಇಂಗ್ಲಿಷ್ ಭಾಷೆ ಬಳಕೆಗೆ ಸಾರ್ವಜನಿಕರು ಕಾರ್ಯಕ್ರಮದಲ್ಲೇನೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದಿಂದ ಕನ್ನಡವನ್ನ ಕಗ್ಗೊಲೆ ಮಾಡಲಾಗ್ತಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಟ್ವೀಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತಕ್ಷಣವೇ ಫಲಕವನ್ನ ಬದಲಾಯಿಸುವಂತೆ ರೂಪೇಶ್ ರಾಜಣ್ಣ ಮನವಿ ಮಾಡಿದ್ದಾರೆ. ತೆರವುಗೊಳಿಸುತ್ತಿದ್ರೆ ನಾಳೆ ಬಿಬಿಎಂಪಿ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಕನ್ನಡ ಬಳಸಿ ಫಲಕಗಳಲ್ಲಿ ಕನ್ನಡ ಇರಬೇಕು ಅಂತ ಹೇಳಿ ಹೋರಾಟಗಾರರು ಸತತವಾಗಿ ಹೋರಾಟ ಮಾಡ್ತೀವಿ. ನಮ್ಮ ಕನ್ನಡಿಗರು ಎಲ್ಲ ಕಡೆ ಧ್ವನಿ ಎತ್ತುತ್ತಾರೆ. ಆದರೆ ಒಂದು ಸರ್ಕಾರಿ ಸಂಸ್ಥೆ, ಸರ್ಕಾರದ ವ್ಯವಸ್ಥೆಯೇ ಈ ರೀತಿ ಕನ್ನಡವನ್ನು ಕೊಲೆ ಮಾಡ್ತಕ್ಕಂಥದ್ದು, ಕನ್ನಡನ ಬಳಕೆ ಮಾಡದೇ ಇರತಕ್ಕಂಥದ್ದು ನಿಜಕ್ಕೂ ಇದು ನಾಚಿಕೆಗೇಡಿನ ಸಂಗೀತ. ನೋಡಿಯೂ ಕೂಡ ಅವ್ರು ಏನಾದ್ರು ಬದಲಾವಣೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾಳೆ 11 ಗಂಟೆಗೆ ನಾವೆಲ್ಲರೂ ಬಿಬಿಎಂಪಿ ಏನು ಕಾರ್ಯಕ್ರಮ ನಡೀತಾ ಇದೆ ಅದೇ ಕಾರ್ಯಕ್ರಮದ ಜಾಗಕ್ಕೆ ಹೋಗಿ ಅಲ್ಲೇ ನಿಂತು ಆ ಫಲಕಗಳನ್ನು ತೆಗಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ಅದಕ್ಕೂ ಮುಂಚೆ ಅದನ್ನು ಎಚ್ಚೆತ್ಕೊಂಡು ಮಾಡ್ಕೊಂಡ್ರೆ ಒಳ್ಳೆಯದು ಅಂತ ಅನ್ನೋದು ಬಿಬಿಎಂಪಿಗೆ. ಇಲ್ಲ ಅಂದ್ರೆ ಬಿಬಿಎಂಪಿಗೆ ಮುತ್ತಿಗೆ. ಕನ್ನಡ ಬಳಸಿ ಸರ್ಕಾರದ ಕಾರ್ಯಕ್ರಮದಲ್ಲೂ ಕೂಡ ಕನ್ನಡವನ್ನ ಕಗ್ಗೊಲೆ ಮಾಡಲಾಗಿದೆ. ನಮ್ಮ ರಸ್ತೆ ನಮ್ಮ ಹೆಮ್ಮೆ ಅನ್ನೋ ಕಾರ್ಯಕ್ರಮದಲ್ಲಿ ಕನ್ನಡವೇ ಇಲ್ಲ. ಫ್ಲೆಕ್ಸ್ ಹಾಗೆ ಬ್ಯಾನರ್ಗಳಲ್ಲಿ ಕನ್ನಡ ಮಾಯವಾಗಿದೆ. ಇಂಗ್ಲಿಷ್ ಭಾಷೆ ಬಳಕೆಗೆ ಸಾರ್ವಜನಿಕರು ಕಾರ್ಯಕ್ರಮದಲ್ಲೇನೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದಿಂದ ಕನ್ನಡವನ್ನ ಕಗ್ಗೊಲೆ ಮಾಡಲಾಗ್ತಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಟ್ವೀಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತಕ್ಷಣವೇ ಫಲಕವನ್ನ ಬದಲಾಯಿಸುವಂತೆ ರೂಪೇಶ್ ರಾಜಣ್ಣ ಮನವಿ ಮಾಡಿದ್ದಾರೆ. ತೆರವುಗೊಳಿಸುತ್ತಿದ್ರೆ ನಾಳೆ ಬಿಬಿಎಂಪಿ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಕನ್ನಡ ಬಳಸಿ ಫಲಕಗಳಲ್ಲಿ ಕನ್ನಡ ಇರಬೇಕು ಅಂತ ಹೇಳಿ ಹೋರಾಟಗಾರರು ಸತತವಾಗಿ ಹೋರಾಟ ಮಾಡ್ತೀವಿ. ನಮ್ಮ ಕನ್ನಡಿಗರು ಎಲ್ಲ ಕಡೆ ಧ್ವನಿ ಎತ್ತುತ್ತಾರೆ. ಆದರೆ ಒಂದು ಸರ್ಕಾರಿ ಸಂಸ್ಥೆ, ಸರ್ಕಾರದ ವ್ಯವಸ್ಥೆಯೇ ಈ ರೀತಿ ಕನ್ನಡವನ್ನು ಕೊಲೆ ಮಾಡ್ತಕ್ಕಂಥದ್ದು, ಕನ್ನಡನ ಬಳಕೆ ಮಾಡದೇ ಇರತಕ್ಕಂಥದ್ದು ನಿಜಕ್ಕೂ ಇದು ನಾಚಿಕೆಗೇಡಿನ ಸಂಗೀತ. ನೋಡಿಯೂ ಕೂಡ ಅವ್ರು ಏನಾದ್ರು ಬದಲಾವಣೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾಳೆ 11 ಗಂಟೆಗೆ ನಾವೆಲ್ಲರೂ ಬಿಬಿಎಂಪಿ ಏನು ಕಾರ್ಯಕ್ರಮ ನಡೀತಾ ಇದೆ ಅದೇ ಕಾರ್ಯಕ್ರಮದ ಜಾಗಕ್ಕೆ ಹೋಗಿ ಅಲ್ಲೇ ನಿಂತು ಆ ಫಲಕಗಳನ್ನು ತೆಗಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ಅದಕ್ಕೂ ಮುಂಚೆ ಅದನ್ನು ಎಚ್ಚೆತ್ಕೊಂಡು ಮಾಡ್ಕೊಂಡ್ರೆ ಒಳ್ಳೆಯದು ಅಂತ ಅನ್ನೋದು ಬಿಬಿಎಂಪಿಗೆ. ಇಲ್ಲ ಅಂದ್ರೆ ಬಿಬಿಎಂಪಿಗೆ ಮುತ್ತಿಗೆ. ಕನ್ನಡ ಬಳಸಿ ಸರ್ಕಾರದ ಕಾರ್ಯಕ್ರಮದಲ್ಲೂ ಕೂಡ ಕನ್ನಡವನ್ನ ಕಗ್ಗೊಲೆ ಮಾಡಲಾಗಿದೆ. ನಮ್ಮ ರಸ್ತೆ ನಮ್ಮ ಹೆಮ್ಮೆ ಅನ್ನೋ ಕಾರ್ಯಕ್ರಮದಲ್ಲಿ ಕನ್ನಡವೇ ಇಲ್ಲ. ಫ್ಲೆಕ್ಸ್ ಹಾಗೆ ಬ್ಯಾನರ್ಗಳಲ್ಲಿ ಕನ್ನಡ ಮಾಯವಾಗಿದೆ. ಇಂಗ್ಲಿಷ್ ಭಾಷೆ ಬಳಕೆಗೆ ಸಾರ್ವಜನಿಕರು ಕಾರ್ಯಕ್ರಮದಲ್ಲೇನೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದಿಂದ ಕನ್ನಡವನ್ನ ಕಗ್ಗೊಲೆ ಮಾಡಲಾಗ್ತಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಟ್ವೀಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತಕ್ಷಣವೇ ಫಲಕವನ್ನ ಬದಲಾಯಿಸುವಂತೆ ರೂಪೇಶ್ ರಾಜಣ್ಣ ಮನವಿ ಮಾಡಿದ್ದಾರೆ. ತೆರವುಗೊಳಿಸುತ್ತಿದ್ರೆ ನಾಳೆ ಬಿಬಿಎಂಪಿ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಕನ್ನಡ ಬಳಸಿ ಫಲಕಗಳಲ್ಲಿ ಕನ್ನಡ ಇರಬೇಕು ಅಂತ ಹೇಳಿ ಹೋರಾಟಗಾರರು ಸತತವಾಗಿ ಹೋರಾಟ ಮಾಡ್ತೀವಿ. ನಮ್ಮ ಕನ್ನಡಿಗರು ಎಲ್ಲ ಕಡೆ ಧ್ವನಿ ಎತ್ತುತ್ತಾರೆ. ಆದರೆ ಒಂದು ಸರ್ಕಾರಿ ಸಂಸ್ಥೆ, ಸರ್ಕಾರದ ವ್ಯವಸ್ಥೆಯೇ ಈ ರೀತಿ ಕನ್ನಡವನ್ನು ಕೊಲೆ ಮಾಡ್ತಕ್ಕಂಥದ್ದು, ಕನ್ನಡನ ಬಳಕೆ ಮಾಡದೇ ಇರತಕ್ಕಂಥದ್ದು ನಿಜಕ್ಕೂ ಇದು ನಾಚಿಕೆಗೇಡಿನ ಸಂಗೀತ. ನೋಡಿಯೂ ಕೂಡ ಅವ್ರು ಏನಾದ್ರು ಬದಲಾವಣೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾಳೆ 11 ಗಂಟೆಗೆ ನಾವೆಲ್ಲರೂ ಬಿಬಿಎಂಪಿ ಏನು ಕಾರ್ಯಕ್ರಮ ನಡೀತಾ ಇದೆ ಅದೇ ಕಾರ್ಯಕ್ರಮದ ಜಾಗಕ್ಕೆ ಹೋಗಿ ಅಲ್ಲೇ ನಿಂತು ಆ ಫಲಕಗಳನ್ನು ತೆಗಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ಅದಕ್ಕೂ ಮುಂಚೆ ಅದನ್ನು ಎಚ್ಚೆತ್ಕೊಂಡು ಮಾಡ್ಕೊಂಡ್ರೆ ಒಳ್ಳೆಯದು ಅಂತ ಅನ್ನೋದು ಬಿಬಿಎಂಪಿಗೆ. ಇಲ್ಲ ಅಂದ್ರೆ ಬಿಬಿಎಂಪಿಗೆ ಮುತ್ತಿಗೆ. ಕನ್ನಡ ಬಳಸಿ ಸರ್ಕಾರದ ಕಾರ್ಯಕ್ರಮದಲ್ಲೂ ಕೂಡ ಕನ್ನಡವನ್ನ ಕಗ್ಗೊಲೆ ಮಾಡಲಾಗಿದೆ. ನಮ್ಮ ರಸ್ತೆ ನಮ್ಮ ಹೆಮ್ಮೆ ಅನ್ನೋ ಕಾರ್ಯಕ್ರಮದಲ್ಲಿ ಕನ್ನಡವೇ ಇಲ್ಲ. ಫ್ಲೆಕ್ಸ್ ಹಾಗೆ ಬ್ಯಾನರ್ಗಳಲ್ಲಿ ಕನ್ನಡ ಮಾಯವಾಗಿದೆ. ಇಂಗ್ಲಿಷ್ ಭಾಷೆ ಬಳಕೆಗೆ ಸಾರ್ವಜನಿಕರು ಕಾರ್ಯಕ್ರಮದಲ್ಲೇನೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದಿಂದ ಕನ್ನಡವನ್ನ ಕಗ್ಗೊಲೆ ಮಾಡಲಾಗ್ತಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಟ್ವೀಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತಕ್ಷಣವೇ ಫಲಕವನ್ನ ಬದಲಾಯಿಸುವಂತೆ ರೂಪೇಶ್ ರಾಜಣ್ಣ ಮನವಿ ಮಾಡಿದ್ದಾರೆ. ತೆರವುಗೊಳಿಸುತ್ತಿದ್ರೆ ನಾಳೆ ಬಿಬಿಎಂಪಿ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಕನ್ನಡ ಬಳಸಿ ಫಲಕಗಳಲ್ಲಿ ಕನ್ನಡ ಇರಬೇಕು ಅಂತ ಹೇಳಿ ಹೋರಾಟಗಾರರು ಸತತವಾಗಿ ಹೋರಾಟ ಮಾಡ್ತೀವಿ. ನಮ್ಮ ಕನ್ನಡಿಗರು ಎಲ್ಲ ಕಡೆ ಧ್ವನಿ ಎತ್ತುತ್ತಾರೆ. ಆದರೆ ಒಂದು ಸರ್ಕಾರಿ ಸಂಸ್ಥೆ, ಸರ್ಕಾರದ ವ್ಯವಸ್ಥೆಯೇ ಈ ರೀತಿ ಕನ್ನಡವನ್ನು ಕೊಲೆ ಮಾಡ್ತಕ್ಕಂಥದ್ದು, ಕನ್ನಡನ ಬಳಕೆ ಮಾಡದೇ ಇರತಕ್ಕಂಥದ್ದು ನಿಜಕ್ಕೂ ಇದು ನಾಚಿಕೆಗೇಡಿನ ಸಂಗೀತ. ನೋಡಿಯೂ ಕೂಡ ಅವ್ರು ಏನಾದ್ರು ಬದಲಾವಣೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾಳೆ 11 ಗಂಟೆಗೆ ನಾವೆಲ್ಲರೂ ಬಿಬಿಎಂಪಿ ಏನು ಕಾರ್ಯಕ್ರಮ ನಡೀತಾ ಇದೆ ಅದೇ ಕಾರ್ಯಕ್ರಮದ ಜಾಗಕ್ಕೆ ಹೋಗಿ ಅಲ್ಲೇ ನಿಂತು ಆ ಫಲಕಗಳನ್ನು ತೆಗಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ಅದಕ್ಕೂ ಮುಂಚೆ ಅದನ್ನು ಎಚ್ಚೆತ್ಕೊಂಡು ಮಾಡ್ಕೊಂಡ್ರೆ ಒಳ್ಳೆಯದು ಅಂತ ಅನ್ನೋದು ಬಿಬಿಎಂಪಿಗೆ. ಇಲ್ಲ ಅಂದ್ರೆ ಬಿಬಿಎಂಪಿಗೆ ಮುತ್ತಿಗೆ.
ಕನ್ನಡ ಬಳಸಿ. ಸರ್ಕಾರದ ಕಾರ್ಯಕ್ರಮದಲ್ಲೂ ಕೂಡ ಕನ್ನಡವನ್ನ ಕಗ್ಗೊಲೆ ಮಾಡಲಾಗಿದೆ. ನಮ್ಮ ರಸ್ತೆ ನಮ್ಮ ಹೆಮ್ಮೆ ಅನ್ನೋ ಕಾರ್ಯಕ್ರಮದಲ್ಲಿ ಕನ್ನಡವೇ ಇಲ್ಲ. ಫ್ಲೆಕ್ಸ್ ಹಾಗೆ ಬ್ಯಾನರ್ಗಳಲ್ಲಿ ಕನ್ನಡ ಮಾಯವಾಗಿದೆ. ಇಂಗ್ಲಿಷ್ ಭಾಷೆ ಬಳಕೆಗೆ ಸಾರ್ವಜನಿಕರು ಕಾರ್ಯಕ್ರಮದಲ್ಲೇನೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದಿಂದ ಕನ್ನಡವನ್ನ ಕಗ್ಗೊಲೆ ಮಾಡಲಾಗ್ತಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಟ್ವೀಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತಕ್ಷಣವೇ ಫಲಕವನ್ನ ಬದಲಾಯಿಸುವಂತೆ ರೂಪೇಶ್ ರಾಜಣ್ಣ ಮನವಿ ಮಾಡಿದ್ದಾರೆ. ತೆರವುಗೊಳಿಸುತ್ತಿದ್ರೆ ನಾಳೆ ಬಿಬಿಎಂಪಿ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಕನ್ನಡ ಬಳಸಿ ಫಲಕಗಳಲ್ಲಿ ಕನ್ನಡ ಇರಬೇಕು ಅಂತ ಹೇಳಿ ಹೋರಾಟಗಾರರು ಸತತವಾಗಿ ಹೋರಾಟ ಮಾಡ್ತೀವಿ. ನಮ್ಮ ಕನ್ನಡಿಗರು ಎಲ್ಲ ಕಡೆ ಧ್ವನಿ ಎತ್ತುತ್ತಾರೆ. ಆದರೆ ಒಂದು ಸರ್ಕಾರಿ ಸಂಸ್ಥೆ, ಸರ್ಕಾರದ ವ್ಯವಸ್ಥೆಯೇ ಈ ರೀತಿ ಕನ್ನಡವನ್ನು ಕೊಲೆ ಮಾಡ್ತಕ್ಕಂಥದ್ದು, ಕನ್ನಡನ ಬಳಕೆ ಮಾಡದೇ ಇರತಕ್ಕಂಥದ್ದು ನಿಜಕ್ಕೂ ಇದು ನಾಚಿಕೆಗೇಡಿನ ಸಂಗೀತ. ನೋಡಿಯೂ ಕೂಡ ಅವ್ರು ಏನಾದ್ರು ಬದಲಾವಣೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾಳೆ 11 ಗಂಟೆಗೆ ನಾವೆಲ್ಲರೂ ಬಿಬಿಎಂಪಿ ಏನು ಕಾರ್ಯಕ್ರಮ ನಡೀತಾ ಇದೆ ಅದೇ ಕಾರ್ಯಕ್ರಮದ ಜಾಗಕ್ಕೆ ಹೋಗಿ ಅಲ್ಲೇ ನಿಂತು ಆ ಫಲಕಗಳನ್ನು ತೆಗಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ಅದಕ್ಕೂ ಮುಂಚೆ ಅದನ್ನು ಎಚ್ಚೆತ್ಕೊಂಡು ಮಾಡ್ಕೊಂಡ್ರೆ ಒಳ್ಳೆಯದು ಅಂತ ಅನ್ನೋದು ಬಿಬಿಎಂಪಿಗೆ. ಇಲ್ಲ ಅಂದ್ರೆ ಬಿಬಿಎಂಪಿಗೆ ಮುತ್ತಿಗೆ. ಕನ್ನಡ ಬಳಸಿ. ಸರ್ಕಾರದ ಕಾರ್ಯಕ್ರಮದಲ್ಲೂ ಕೂಡ ಕನ್ನಡವನ್ನ ಕಗ್ಗೊಲೆ ಮಾಡಲಾಗಿದೆ. ನಮ್ಮ ರಸ್ತೆ ನಮ್ಮ ಹೆಮ್ಮೆ ಅನ್ನೋ ಕಾರ್ಯಕ್ರಮದಲ್ಲಿ ಕನ್ನಡವೇ ಇಲ್ಲ. ಫ್ಲೆಕ್ಸ್ ಹಾಗೆ ಬ್ಯಾನರ್ಗಳಲ್ಲಿ ಕನ್ನಡ ಮಾಯವಾಗಿದೆ. ಇಂಗ್ಲಿಷ್ ಭಾಷೆ ಬಳಕೆಗೆ ಸಾರ್ವಜನಿಕರು ಕಾರ್ಯಕ್ರಮದಲ್ಲೇನೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದಿಂದ ಕನ್ನಡವನ್ನ ಕಗ್ಗೊಲೆ ಮಾಡಲಾಗ್ತಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಟ್ವೀಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತಕ್ಷಣವೇ ಫಲಕವನ್ನ ಬದಲಾಯಿಸುವಂತೆ ರೂಪೇಶ್ ರಾಜಣ್ಣ ಮನವಿ ಮಾಡಿದ್ದಾರೆ. ತೆರವುಗೊಳಿಸುತ್ತಿದ್ರೆ ನಾಳೆ ಬಿಬಿಎಂಪಿ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಕನ್ನಡ ಬಳಸಿ ಫಲಕಗಳಲ್ಲಿ ಕನ್ನಡ ಇರಬೇಕು ಅಂತ ಹೇಳಿ ಹೋರಾಟಗಾರರು ಸತತವಾಗಿ ಹೋರಾಟ ಮಾಡ್ತೀವಿ. ನಮ್ಮ ಕನ್ನಡಿಗರು ಎಲ್ಲ ಕಡೆ ಧ್ವನಿ ಎತ್ತುತ್ತಾರೆ. ಆದರೆ ಒಂದು ಸರ್ಕಾರಿ ಸಂಸ್ಥೆ, ಸರ್ಕಾರದ ವ್ಯವಸ್ಥೆಯೇ ಈ ರೀತಿ ಕನ್ನಡವನ್ನು ಕೊಲೆ ಮಾಡ್ತಕ್ಕಂಥದ್ದು, ಕನ್ನಡನ ಬಳಕೆ ಮಾಡದೇ ಇರತಕ್ಕಂಥದ್ದು ನಿಜಕ್ಕೂ ಇದು ನಾಚಿಕೆಗೇಡಿನ ಸಂಗೀತ. ನೋಡಿಯೂ ಕೂಡ ಅವ್ರು ಏನಾದ್ರು ಬದಲಾವಣೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾಳೆ 11 ಗಂಟೆಗೆ ನಾವೆಲ್ಲರೂ ಬಿಬಿಎಂಪಿ ಏನು ಕಾರ್ಯಕ್ರಮ ನಡೀತಾ ಇದೆ ಅದೇ ಕಾರ್ಯಕ್ರಮದ ಜಾಗಕ್ಕೆ ಹೋಗಿ ಅಲ್ಲೇ ನಿಂತು ಆ ಫಲಕಗಳನ್ನು ತೆಗಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ಅದಕ್ಕೂ ಮುಂಚೆ ಅದನ್ನು ಎಚ್ಚೆತ್ಕೊಂಡು ಮಾಡ್ಕೊಂಡ್ರೆ ಒಳ್ಳೆಯದು ಅಂತ ಅನ್ನೋದು ಬಿಬಿಎಂಪಿಗೆ. ಇಲ್ಲ ಅಂದ್ರೆ ಬಿಬಿಎಂಪಿಗೆ ಮುತ್ತಿಗೆ. ಕನ್ನಡ ಬಳಸಿ. ಸರ್ಕಾರದ ಕಾರ್ಯಕ್ರಮದಲ್ಲೂ ಕೂಡ ಕನ್ನಡವನ್ನ ಕಗ್ಗೊಲೆ ಮಾಡಲಾಗಿದೆ. ನಮ್ಮ ರಸ್ತೆ ನಮ್ಮ ಹೆಮ್ಮೆ ಅನ್ನೋ ಕಾರ್ಯಕ್ರಮದಲ್ಲಿ ಕನ್ನಡವೇ ಇಲ್ಲ. ಫ್ಲೆಕ್ಸ್ ಹಾಗೆ ಬ್ಯಾನರ್ಗಳಲ್ಲಿ ಕನ್ನಡ ಮಾಯವಾಗಿದೆ. ಇಂಗ್ಲಿಷ್ ಭಾಷೆ ಬಳಕೆಗೆ ಸಾರ್ವಜನಿಕರು ಕಾರ್ಯಕ್ರಮದಲ್ಲೇನೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದಿಂದ ಕನ್ನಡವನ್ನ ಕಗ್ಗೊಲೆ ಮಾಡಲಾಗ್ತಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಟ್ವೀಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತಕ್ಷಣವೇ ಫಲಕವನ್ನ ಬದಲಾಯಿಸುವಂತೆ ರೂಪೇಶ್ ರಾಜಣ್ಣ ಮನವಿ ಮಾಡಿದ್ದಾರೆ. ತೆರವುಗೊಳಿಸುತ್ತಿದ್ರೆ ನಾಳೆ ಬಿಬಿಎಂಪಿ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ.